ಮೈ ಡಿಯರ್ ಫ್ರೆಂಡ್ಸ್, ನೀವ್ ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ನಾನ್ ಆಗ್ಲೇ ಹೇಳ್ದಂಗೆ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಈ ಕಾಂಗ್ರೆಸ್ ನ್ಯೂಸೇ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಈ ನ್ಯೂಸ್ ಆಲ್ಮೋಸ್ಟ್ ಎಲ್ಲಾ ಕಡೆ ತುಂಬಾನೇ ಸುದ್ದಿ ಮಾಡಿದೆ. ಈಗ ಡೈರಿ ಬೇರೆ ಬಿಡುಗಡೆ ಆಗಿದೆ. ಸೊ ಏನೆಲ್ಲ ಆಗ್ತಾ ಇದೆ ಅನ್ನೋ ಅಪ್ಡೇಟ್ಸ್ ನ ನಿಮ್ಗೆ ಕೊಡ್ಲೇಬೇಕು. ಸೊ ಹಾಗಾಗಿ ನಾ ಹೇಳ್ತಾ ಇರೋ ನ್ಯೂಸ್ ಎಲ್ಲ ಆಲ್ಮೋಸ್ಟ್ ಇದ್ರ ಬಗ್ಗೆನೆ. ಇನ್ನು ಈ ಡೈರಿ ಪ್ರಕರಣದಲ್ಲಿ ಮೌನಕ್ಕೆ ಶರಣಾಗಿದ್ದಾರೆ ಸಿದ್ದರಾಮಯ್ಯ ಅವರು. ಪಾಪ ನಮ್ ಸಿದ್ದು ಏನೋ ಮಾಡಲು ಹೋಗಿ ಏನು ಮಾಡಿದೆ ನಾನು ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಂಡಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ಗೆ ಕಪ್ಪ ಸಲ್ಲಿಸಿರೋ ಮಾಹಿತಿಯಲ್ಲಿನ ದಾಖಲೆಗಳ ಬಿಡುಗಡೆ ಕುರಿತಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿಕ್ರಿಯಿಸ್ತಾ ಇಲ್ಲ. ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಡೈರಿ ಮಾಹಿತಿ ಬಹಿರಂಗಗೊಂಡಿದ್ದು ಈಗ ಕಾಂಗ್ರೆಸ್ನಲ್ಲಿ ಆತಂಕ ಮನೆ ಮಾಡಿದೆ. ಪೂರ್ವ ನಿಯೋಜಿತ ಕಾರ್ಯಕ್ರಮಗಳು ಇಲ್ಲದ ಕಾರಣ ತಮ್ಮ ಅಧಿಕೃತ ನಿವಾಸ ಕಾವೇರಿಯಲ್ಲಿರುವ ಸಿಎಂ ಸಿದ್ದರಾಮಯ್ಯ ಮಾಧ್ಯಮಗಳೊಂದಿಗೆ ಮಾತನಾಡಲು ಒಲವು ತೋರ್ತಿಲ್ಲ. ದಾಖಲೆ ಬಹಿರಂಗವಾಗಿದ್ದು ಪಕ್ಷ ಮುಂದಿಡಬೇಕಿರುವ ಹೆಜ್ಜೆ ಹಾಗೂ ನಿಲುವು ಕುರಿತು ಪ್ರಮುಖರೊಂದಿಗೆ ಸಮಾಲೋಚಿಸಲಿದ್ದಾರೆ ಎಂದು ಆಪ್ತ ಮೂಲಗಳು ತಿಳಿಸಿವೆ. ದಾಖಲೆ ಇದ್ರೆ ಕೊಡಿ, ರಾಜೀನಾಮೆ ನೀಡ್ತೀನಿ ಅನ್ನೋ ಹೇಳಿಕೆ ನೀಡಿ ತೊಡೆ ತಟ್ಟಿದ್ದ ಸಿಎಂ ಸಿದ್ದರಾಮಯ್ಯ ಈಗ ಇಕ್ಕಟ್ನಲ್ಲಿ ಸಿಕ್ಕಾಕೊಂಡಿದ್ದಾರೆ. ಇದೆಲ್ಲ ಬೇಕಿತ್ತಾ ನನ್ಗೆ ಅಂತ ಸಿದ್ದರಾಮಯ್ಯ ಅವರು ಈಗ ಕೊರಗ್ತಾ ಇದ್ದಾರೆ. ಯಡಿಯೂರಪ್ಪ ಅವರು ಏನಾದ್ರೂ ಹೇಳ್ಕೊಳ್ಳಿ ಸುಮ್ನಿದ್ಬಿಡೋಣ ಅನ್ನೋಂಗಿದ್ದಿದ್ರೆ ಇವತ್ತು ಸಿದ್ದುಗೆ ಈ ಗತಿ ಬರ್ತಾ ಇರಲಿಲ್ಲ. ನಿಜವಾಗ್ಲೂ ಈಗ ಸಿದ್ದರಾಮಯ್ಯ ಅವರು ರಾಜೀನಾಮೆ ನೀಡ್ತಾರಾ ಅನ್ನೋದನ್ನ ಕಾದು ನೋಡ್ಬೇಕಿದೆ. ಯಡಿಯೂರಪ್ಪ ಅವರು ಹೋಗ್ತಿರೋ ಸ್ಪೀಡ್ ನೋಡ್ತಾ ಇದ್ರೆ ಸಿದ್ದರಾಮಯ್ಯ ಅವ್ರನ್ನ ಸೀಟಿಂದ ಕೆಳಗಿಳಿಸೋದು ಗ್ಯಾರಂಟಿ ಅಂತ ಅನ್ನಿಸ್ತಾ ಇದೆ. ಕಾದ್ ನೋಡ್ಬೇಕು ಏನೆಲ್ಲ ಆಗತ್ತೆ ಅಂತ. ಇದ್ರ ಬಗ್ಗೆ ನಿಮ್ಮ ಕಮೆಂಟ್ಸ್ ಅನ್ನ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ ಕಳಿಸಿ. ಜೊತೆಗೆ ಈ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಕೀಪ್ ವಾಚಿಂಗ್ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಅಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್.